ಗುಡ್ ಮಾರ್ನಿಂಗ್ ಗೆಳೆಯ. ನಿನ್ನೆ ಅರ್ಧ ಮೇಲ್ಕೋಟ್ ಹೊಡೆದಿಟ್ಟಿದೆ. ಅದು ಡ್ರೈ ಆಗಲಿ ಅಂತ. ಇವತ್ತು ಇನ್ನೊಂದು ಔಟ್ಲೈನ್ ಸ್ಟಾರ್ಟ್ ಮಾಡ್ಕೊ, ಬನ್ನಿ ಸ್ಟಾರ್ಟ್ ಮಾಡೋ. ವೆಲ್ಕಮ್ ಟು ಡೇ 5. ಈಗ ಇದು ಬೇಸ್ ಕೋಟ್ ಆಯಿತು. ಬೇಸ್ ಕೋಟ್ ಹೊಡೆದಿಟ್ಟದಷ್ಟೇ ಜಸ್ಟ್. ಇದನ್ನ ಡ್ರೈ ಆಯಿತು. ಇನ್ನು ಡ್ರೈ ಅಲ್ಲ, ಜಸ್ಟ್ ಹೊಡೆದಷ್ಟೇ. ಇನ್ನು ಡ್ರೈ ಹಾಕೋಕೆ ಇದೊಂದು 2-3 ಗಂಟೆ ಬೇಕು. ಈಗ 2-3 ಗಂಟೆ ಕಾಯಿ ಬರ್ತಿದೆ ನನಗೆ. ಸೊ ಇದು ಹಿಂಗೆ ಬಿಡುತ್ತೆ. ಇದ್ರ ಮಧ್ಯದಲ್ಲ, ಜಸ್ಟ್ ಇನ್ನೊಂದು ನಂದು ಕಮಿಷನ್ ವರ್ಕ್ ಬಂದಿತ್ತು. ಅದು ಈ ತಿಂಗಳು 30ರೊಳಗೆ ನಾನು ಡ್ರಾ ಮಾಡಿ ಕೊಡ್ತು. ನಾರ್ಮಲ್ ನಾನು ಫ್ರೀ ಹ್ಯಾಂಡ್ ಸ್ಕೆಚಸ್ ಮಾಡೋದು ಕಮ್ಮಿ. ಅಂದ್ರೆ ಫ್ರೀ ಹ್ಯಾಂಡ್ ಸ್ಕೆಚಸ್ ಯಾವಾಗ ಮಾಡ್ತೇವೆ ಅಂದ್ರೆ ತುಂಬಾ ಟೈಮ್ ಇದ್ದಾಗ ಫ್ರೀ ಹ್ಯಾಂಡ್ ಸ್ಕೆಚಸ್ ಮಾಡ್ತೇವೆ. ಇಲ್ಲ ಅಂದ್ರೆ ಈ ತರ ಅರ್ಜೆಂಟ್ ಇದ್ದಾಗ, ಇವತ್ತು ಡೇಟ್ 13, ನನಗೆ 30 ಒಳಗೆ ಇದು ಅದು ಮತ್ತೆ ಇಲ್ಲೊಂದಿದೆ, ಇದು ಸಹ ಕೊಡ್ಬೇಕು. ಇದು 30ರೊಳಗಲ್ಲ, ಆಕ್ಚುಲಿ ಲೇಟ್ ಇದೆ ಆದ್ರೂ, ಬಟ್ ಇವೆರಡು ಇಮಿಡಿಯೇಟ್ ಅದೇ ಮಾಡ್ಬೇಕು. ಸೊ ಈ ತರ ಇದ್ದಾಗ ನಾನು ಜಾಸ್ತಿ ಯೂಸ್ ಮಾಡೋದು ಗ್ರಿಡ್ ಮೆಥಡ್. ಇದ್ರಲ್ಲಿ ನೋಡ್ಬೋದು, ಇದ್ರಲ್ಲೂ ಗ್ರಿಡ್ ಹಾಕಿಟ್ಟಿದ್ದೀನಿ. ನಾನು ಗ್ರಿಡ್ ಮೆಥಡ್ ಯೂಸ್ ಮಾಡ್ತೀನಿ. ಸೊ ಇದಕ್ಕೂ ಈಗ ಗ್ರಿಡ್ ಹಾಕೊಳ್ಬೇಕು. ಫಸ್ಟ್ ಗ್ರಿಡ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಔಟ್ಲೈನ್ ಕಮ್ಮಿ ಟೈಮಲ್ಲಿ ಮುಗಿಯುತ್ತೆ ಗ್ರಿಡ್ ಹಾಕಿದ್ರೆ. ಗ್ರಿಡ್ ಹಾಕೊಳ್ತೀನಿ, ಬನ್ನಿ ಸ್ಟಾರ್ಟ್ ಮಾಡು. ನಾನು ಯೂಶ್ವಲಿ ಯೂಸ್ ಮಾಡೋದು, ಇವಾಗ ರೀಸೆಂಟ್ ಆಗಿ ಯೂಸ್ ಮಾಡ್ತಿರೋದು ಬ್ರಿಸ್ಟ್ರೋ ಅವ್ರದ್ದು. ನಾನು ಜಾಸ್ತಿ ಯೂಸ್ ಮಾಡೋದು ಅಕ್ರಲಿಕ್. ಹಾಗಾಗಿ ಅಕ್ರಲಿಕ್ ಪೇಪರ್ನೇ ಸ್ಪೆಸಿಫಿಕ್ ಆಗಿ ತರಿಸಿದೆ. ಇದು 12 ಪೇಪರ್ಸ್, ಟೋಟಲಿ 400 GS ಬರುತ್ತೆ. A3 ಇದು. ಸ್ಟಾರ್ಟ್ ಮಾಡುವ. ಫಸ್ಟ್ ಗ್ರಿಡ್ ಹಾಕೋದು. ಥಿಕ್ನೆಸ್ ನೋಡಿ ಇರೋದು ಎಷ್ಟಿರುತ್ತೆ. ಕಾರ್ಡ್ ಬೋರ್ಡ್ದಲ್ಲಿ ಅಕ್ರಲಿಕ್ಕಿಗೆ ಬೆಸ್ಟ್ ಇದು. ಎಸ್, ಇದನ್ನ ಸೈಡಿಗೆ ಇಟ್ಟು ಬೇಸ್ ಮಾಡಿ ಸ್ಟಾರ್ಟ್ ಮಾಡ. ಇದು ಯಾವ ಪೇಪರ್ ಅಂದ್ರೆ, ಈ ಪೇಪರ್ ರಿಸಲ್ಟ್ ಕೆಲವರಿಗೆ ಡೌಟ್ ಇರ್ಬೋದು ಯಾವ ತರ ಬರುತ್ತೆ ಅಂತ. ಈ ತರ ಬರುತ್ತೆ ರಿಸಲ್ಟ್. ಇದು ಇದೇ ಪೇಪರ್ ಮಾಡಿರೋದು. ಇದು ಇದೇ ಪೇಪರ್ ಮಾಡಿರೋದು. ಅಕ್ರಾಲಿಕ್ ಪೇಂಟ್ ಯೂಸ್ ಮಾಡಿ ಅಕ್ರಾಲಿಕ್ ಪೇಪರ್ ಅಲ್ಲೇ ಮಾಡಿರೋದು. ಈ ಕಪಲ್ ಫೋಟೋ ಹೇಗೆ ಬರುತ್ತೆ ನೋಡ್ಬೇಕಿನ್ನು. ಸೊ ಇನ್ನೂ ಡ್ರೈ ಆಗಿಲ್ಲ. ಟೈಮ್ ಇವಾಗ 10:30 ಆಯ್ತು. ಹೀಗೆ ಬಿಟ್ಟು ನಾಳೆ ಸ್ಟಾರ್ಟ್ ಮಾಡೋದಿದು. ಇವತ್ತಿದು ಒಂದು ಔಟ್ಲೈನ್ ಕಂಪ್ಲೀಟ್ ಆಯ್ತು. ಇದು ನಾಳೆಗೆ, ಇದು ಅದೆರಡು ಆದ್ಮೇಲೆ. ಸೊ ಇವತ್ತಿಗೆ ಇಷ್ಟೇ. ನಿದ್ದೆ ಬರ್ತಿತ್ತು, ನಾಳೆ ಸ್ಟಾರ್ಟ್ ಮಾಡ್ತೆ. ಬಾಯ್ ಬಾಯ್.